DC issues stern warning over SSLC result. Tumkuru District Collector Shubha Kalyan has taken a tough stand against the declining SSLC results in that district, holding top education officials directly accountable. The DDPI and BOs will be held personally responsible if SSLC results decline this year. Headmaster of schools where students scored less than 30% in preparatory exams will be served official notice. The DC has set a 100% result target for both Tumkuru and Madugiri emotional districts. Schools have been instructed to conduct special classes starting as early 6 a.m. every day. The DC warned that the performance and the work ethic of educational officials will be monitored on the daily basis. Officials and the teachers were seen visiting students' homes late at night to ensure they were studying. Teachers and BOs are personally visiting houses to provide doorstep coaching to SSLC students. This move comes after District in charge Minister Dr. G. Parameshwar previously expressed dissatisfaction with the district's performance, which officials had allegedly ignored. Tumkuru performance has been a cause for concern. Last year, the district secured the 20th rank in the state with a passing percentage of 67.03%. The current administration is determined to push the district into the top rankings in the year. ಫಸ್ಟ್ ಪೂರ್ವ ಸಿದ್ಧತೆ, ಎರಡನೇ ಪೂರ್ವ ಸಿದ್ಧತೆ, ಫಸ್ಟ್ ರಲ್ಲಿ ಎಷ್ಟು ಬಂದಿದೆ ಟೋಟಲ್ ಅಂಕಗಳು? 295. ಸೆಕೆಂಡಲ್ಲಿ ಎಷ್ಟೇ ಎನ್ಪ್ಲೇಸ್ ಆಯ್ತಲ್ವಾ? ಈ ಮೂರನೇ ಪೂರ್ವ ಸಿದ್ಧತೆ ಯಾವಾಗಿದೆ ಹೇಳು? 23/2/2026. ಈಗ ನಿನ್ನ ಗುರಿ ಏನಿಟ್ಟು ಹೇಳಿ, ಎಷ್ಟು ಅಂಕ ಗಳಿಸ್ಬೇಕು? ಹಿಂದಿ ಟೀಚರ್ ಇದ್ದಾರೆ. ಮತ್ತು ಅಂದರೆ ಪ್ರಾಥಮಿಕದಲ್ಲಿ ಇಲ್ಲಿ ಸರಿಯಾಗಿ ಅನ್ಕೊಂತಿಲ್ಲ, ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರಲ್ಲಿ ಹುಡುಕಿ ಪ್ರಬಂಧ ಬರೆಯೋದು, ಪತ್ರ ಲೇಖನ ಅಲ್ವಾ, ಇದರಲ್ಲಿ ಈಸಿಯಾಗಿ ಅಂಕ ಗಳಿಸ್ಬೋದಲ್ವ? ಈಗ ಒಟ್ಟು 625 ಟಾರ್ಗೆಟ್ ಇಟ್ಕೊಂಡಿದ್ಯಾ, ವೆರಿ ಗುಡ್. ಈ ಒಂದನೇ ಪೂರ್ವ ಸಿದ್ಧತೆಯಿಂದ ಎರಡನೇ ಪೂರ್ವ ಸಿದ್ಧತೆಗೆ 100 ಅಂಕ ಜಂಪ್ ಆಗಿದೆಯಲ್ಲ, 100. ಈಗ ನೆಕ್ಸ್ಟ್ ಮೂರನೇ ಸಿದ್ಧತೆಯಲ್ಲಿ ಇನ್ನೂ 100 ಅಂದರೆ 400 ಆಯ್ತು. ಇನ್ನು ಮೈನ್ ಎಕ್ಸಾಮ್ ಆದರೆ 500 ಹೋಗ್ತೀವಿ. ಇನ್ನು 125 ಇಲ್ಲಿ ಹೆಂಗೆ ಓದ್ತೀಯ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಸಮಯ ವೇಸ್ಟ್ ಮಾಡಬೇಡ. ಹೆಂಗೋ ನಿಮ್ಮ ತಂದೆ ತಾಯಿಯವರು ಟಿ ವಿ ಬಂದ್ ಮಾಡಿಬಿಟ್ಟಾರೆ, ನಿನ್ನೊಂದು ಪ್ರತ್ಯೇಕ ರೂಮ್ಗೆ ಹಾಕ್ಬಿಟ್ಟು ಓದಿಸ್ತಾ ಇದ್ದಾರೆ. ಚೆನ್ನಾಗಿ ಓದು. ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು. ಒಳ್ಳೆ ಅಂಕ ತಂದರೆ ನಿಮ್ಮ ಶಾಲೆ ಹೆಡ್ ಮಾಸ್ಟರ್ಗೆ, ಶಾಲೆ ಟೀಚರ್ಸ್ಗೆ, ನಿಮ್ಮೂರಿನ ತಂದೆ ತಾಯಿಗೆ, ನಿಮ್ಗೆಲ್ಲರಿಗೂ ಅನುಕೂಲ ಆಗ್ತದೆ. ನಿನ್ನ ಹೆಸರು ಊರಲ್ಲೇ ಮಾರ್ಚ್ 18ನೇ ತಾರೀಕು ಇಡೀ ರಾಜ್ಯದಲ್ಲಿ SSLC ಎಕ್ಸಾಮ್ ನಡೆಯಲಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 30,000 ಮಕ್ಕಳು ಬೋತ್ ತುಮಕೂರು ಆ್ಯಂಡ್ ಮಧುಗಿರಿ ಎಜುಕೇಷನಲ್ ಡಿಸ್ಟ್ರಿಕ್ಟ್ಸಲ್ಲಿ ಈ ಒಂದು ಪರೀಕ್ಷೆಯನ್ನು ತಗೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಸಿದ್ಧತೆಗಳು ಆಗಿದೆ. ನಮ್ಮ DDPI ಅವರು ನೇತೃತ್ವದಲ್ಲಿ ಎಲ್ಲ BOಗಳು ಮತ್ತು HMಗಳು ಪ್ರಿಪ್ರೇಷನ್ಸ್ ಮಾಡಿದ್ದಾರೆ. ಮುಖ್ಯವಾಗಿ ಮಕ್ಕಳು ಇಡೀ ವರ್ಷ ಅವರು ಶ್ರಮ ವಹಿಸಿದ್ದಾರೆ. ಲಾಸ್ಟ್ 1 ಮಂತ್ ಇದೆ. ಇದರಲ್ಲಿ ಭಾಳ ಮುಖ್ಯವಾದದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ರಿವಿಷನ್. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹಿತ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಸೊ ಈ ಮಕ್ಕಳು ಏನು ಓದಿದ್ದಾರೆ ಅದನ್ನು ರಿವಿಷನ್ ಮಾಡಬೇಕು ಅಂತ ನಾನು ಎಲ್ಲ ಮಕ್ಕಳಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪ್ರಿಪರೇಟರಿ 1 and 2 ಎಕ್ಸಾಮ್ಸ್ ಈಗಾಗಲೇ ಆಗಿದೆ ಇಡೀ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆವ್ರೇಜ್ 73% ತಗೊಂಡಿದ್ದಾರೆ. ಬಟ್ ಇದರಲ್ಲಿ ಕೂಡ ಕೆಲವೊಂದು ಶಾಲೆಗಳಲ್ಲಿ ಲೆಸ್ ದೆನ್ 50% ಪಾಸ್ ಆಗಿರೋದ್ರಿಂದ ಆ ಶಾಲೆಗಳ HMಗೆ ವಿಶೇಷವಾಗಿ ನಿನ್ನೆ ರಿವ್ಯೂ ತಗೊಂಡಿದ್ದೀವಿ. ಮತ್ತು ಅವರಿಗೆ ಆ ಮಕ್ಕಳಿಗೆ ಮತ್ತೊಮ್ಮೆ ಎಲ್ಲನೂ ಏನು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದೆ, 7 ಕ್ವೆಶ್ಚನ್ ಪೇಪರ್ಸ್, ಅದನ್ನು ಮನೆಯಲ್ಲಿ ಕೂತ್ಕೊಂಡು ಬರೀಬಹುದು. ಮತ್ತು ಶಾಲೆಯಲ್ಲಿ ಕೂಡ ಈಗ ಪಾಠ ಎಲ್ಲ ಆಗಿದೆ, ಬಟ್ ರಿವಿಷನ್ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಬರೆಯೋಕ್ಕೆ ಹೇಳಿದ್ವಿ. 3rd ಪ್ರಿಪರೇಟರಿ ಎಕ್ಸಾಮ್ ಫೆಬ್ 23rd ಇದೆ. ಅಷ್ಟರೊಳಗಡೆ ಒಂದು ಕನಿಷ್ಠ 2-3 ಸರಿನಾದರೂ ಅಟ್ಲೀಸ್ಟ್ 50%ಗಿಂತ ಕಡಿಮೆ ಪಾಸ್ ಆಗಿರುವ ಶಾಲೆಯಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಬೇಕು ಅಂತ HMಗಳಿಗೆ ಹೇಳಿದ್ದೀವಿ. ಮತ್ತು ಎಲ್ಲ ಶಾಲೆಯ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಇದನ್ನು ನಾವು ಹೇಳಿದ್ದೀವಿ. ಎಲ್ಲಿ ನಮಗೆ ಟೀಚರ್ಸ್ದು ಕೆಲವೊಂದು ಕಡೆ ಕೊರತೆ ಇದೆ,
ಅದನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸಂಬಂಧಪಟ್ಟ BEOಗಳಿಗೆ ಹೇಳಿದ್ದೀವಿ. ಈಗಾಗಲೇ KDP ಸಭೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸರ್ ಅವರು ಹೇಳಿದ್ದಾರೆ, BEOಗಳು ಸಂಪೂರ್ಣ ಜವಾಬ್ದಾರಿ ತಗೋಬೇಕು, ಒಳ್ಳೆ ರಿಸಲ್ಟ್ಸ್ ಬರಬೇಕು. ಚಿಕ್ಕನಾಯಕನಹಳ್ಳಿಯಲ್ಲಿ ಹೋದ ವರ್ಷ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಅದೇ ರೀತಿಯಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಕೂಡ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಮನೆ ಭೇಟಿ ಕೂಡ ಆಗ್ತಾ ಇದೆ ಈಗ BEO ಕಡೆಯಿಂದ, HMಗಳಿಂದ. ಮತ್ತು ಕೆಲವೊಂದು HMಗಳು ಇಂಟ್ರೆಸ್ಟ್ ತಗೊಂಡು ವೇಕಪ್ ಕಾಲ್ ಕೂಡ ಮಾಡ್ತಿದ್ದಾರೆ ಮಗು ಪೇರೆಂಟ್ಸ್ಗೆ. ಮತ್ತು ಪೇರೆಂಟ್ಸ್ಗಳು ಕೂಡ ಪೇರೆಂಟ್ ಟೀಚರ್ ಮೀಟಲ್ಲಿ ಮೊಬೈಲನ್ನು ಕೊಡಬಾರ್ದು, ಮತ್ತು ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಮಕ್ಕಳಿಗೆ ಈ 1 ತಿಂಗಳು ಬೇರೆ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಗೇಮಿಂಗ್ಸ್ ಇರ್ಬೋದು ಇದೆಲ್ಲ ದೂರ ಇಡಬೇಕು ಅಂತ ಇನ್ಸ್ಟ್ರಕ್ಷನ್ಸು ಪೇರೆಂಟ್ ಟೀಚರ್ ಮೀಟಿಂಗ್ ಮುಖಾಂತರ ಕೊಡ್ತಾ ಇದ್ದೀವಿ. ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು, ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ 10th ಎಕ್ಸಾಮ್ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್ ಅವ್ರ ಲೈಫಲ್ಲಿ. ಸೊ ಟೈಮನ್ನು ಎಲ್ಲಿ ಅವರು ಖರ್ಚು ಮಾಡಬೇಕು ಅಂತ ಅವರು ಕೂಡ ಸ್ವಲ್ಪ ರಿಫ್ಲೆಕ್ಷನ್ ಮಾಡಿ ಕರೆಕ್ಟಾಗಿ ಅವರು ಓದಲಿಕ್ಕೆ ಅವರು ಆ ಸಮಯವನ್ನು ಖರ್ಚು ಮಾಡಬೇಕು ಅಂತ ನಾನು ಎಲ್ಲ ಮಕ್ಕಳಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇದುವರೆಗೆ ಏನು ಶ್ರಮ ವಹಿಸಿದ ಎಲ್ಲ ಶಿಕ್ಷಕರಿಗೆ ನನ್ನ ವೈಯಕ್ತಿಕ ಮತ್ತು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಲಾಸ್ಟ್ ಓವರ್ಸಲ್ಲಿ ಇದ್ದೀವಿ. ಸೊ ಈ ಲಾಸ್ಟ್ ಓವರ್ಸಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಬೇಕು. ಹಾಗಾಗಿ 1 ಮಂತಲ್ಲಿ ಒಳ್ಳೆಯ ರೀತಿಯಲ್ಲಿ ರಿವಿಷನ್ಸ್ ಮತ್ತು ಆ ಮಗುಗೆ ಒಂದು ಇಮೋಷ್ನಲ್ ಸಪೋರ್ಟನ್ನು ತಾವೆಲ್ಲರೂ ಕೂಡ ಕೊಡಬೇಕು. ಬಿಕಾಸ್ ಇಡೀ ರಾಜ್ಯದಲ್ಲಿ 3 ಸತಿ ಈ ಎಕ್ಸಾಮ್ಸನ್ನು ಮಾಡ್ತಾರೆ, SSLC 1, 2, 3 ಅಂತ. ಸೊ March 18th SSLC ಫಸ್ಟ್ ಎಕ್ಸಾಮ್ಸ್ ಆಗ್ತಾ ಇದೆ. ಸೊ ಯಾವ ಮಗುಗೆ ಅದರಲ್ಲಿ ಒಳ್ಳೆಯ ಮಾರ್ಕ್ಸ್ ಸಿಗ್ತಾ ಇಲ್ಲ ಅವರಿಗೆ 2 ಮತ್ತು 3ನೇ ಅವಕಾಶ ಸಿಗುತ್ತೆ. ಸೊ ಇದೆಲ್ಲ ಮಕ್ಕಳಿಗೆ ಹೇಳಿ ಮುಖ್ಯವಾಗಿ ಅವರಿಗೆ ಇಮೋಷ್ನಲ್ ಸಪೋರ್ಟನ್ನು ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅವರು ಅದನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮ್ರಾಸನ್ನು ಅಳವಡಿಸ್ತೀವಿ ಮತ್ತು ಕಂಟ್ರೋಲ್ ರೂಮ್ ಮುಖಾಂತರ ಅದನ್ನು ಮಾನಿಟರ್ ಮಾಡ್ತೀವಿ. ಸೊ ಭಾಳ ಸ್ಟ್ರಿಕ್ಟ್ ವಿಜಿಲೆನ್ಸಿಂದ ಈ ಪರೀಕ್ಷೆ ಆಗುತ್ತದೆ. ಮಕ್ಕಳು ಇದನ್ನು ನೋಡಿ ಹೆದರಬಾರ್ದು. ಅವ್ರಿಗೆ ಈಗಾಗಲೇ ಪ್ರಾಕ್ಟೀಸ್ಗಳು ಸುಮಾರು ಆಗಿರೋದ್ರಿಂದ ಅದು ನಾರ್ಮಲ್ ಎಕ್ಸಾಮ್ ಥರನೇ ಅವರು ಹೋಗಿ ಅದನ್ನು ಸರಿಯಾಗಿ ಅವರು ಬರೀಬೇಕು. ಸೊ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಪರ್ಸಿವಿಯರೆನ್ಸ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.